ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದುವೇ TV9ನ ವಿಶೇಷ ನಿಮ್ಮ ಡಾಕ್ಟರ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಎಲ್ಲಿ ಯಾವಾಗ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ನಿಂತಲ್ಲೇ ನಿತ್ರಾಣರಾಗ್ಬಿಡ್ತಾರೆ, ಕುಸಿದು ಬೀಳ್ತಾರೆ. ಹೃದಯಾಘಾತ, ಸ್ಟ್ರೋಕ್, ರಸ್ತೆ ಅಪಘಾತ ಸೇರಿದಂತೆ ಕೆಲವೊಂದಷ್ಟು ತುರ್ತು ಅನಾರೋಗ್ಯ ಸಂದರ್ಭಗಳಲ್ಲಿ ಇಂಥವರಿಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಮುಂದೆ ಬರಲೇಬೇಕಾಗುತ್ತೆ. ಅನೇಕ ಬಾರಿ ಮಾನವೀಯತೆಯ ದೃಷ್ಟಿಯಿಂದ ಕೆಲವರು ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ. ತಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಯಾರು ಅನಾರೋಗ್ಯ ಪೀಡಿತರಿರ್ತಾರೋ ಅವರನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದರೆ ಈ ರೀತಿ ಸಹಾಯ ಮಾಡುವ ಗುಣ ಅತ್ಯಮೂಲ್ಯ ಸಮಯದಲ್ಲಿ ಮತ್ತೊಬ್ಬರ ಪ್ರಾಣ ಉಳಿಸುವಂತಹ ಪುಣ್ಯದ ಕೆಲಸಕ್ಕೆ ಕೆಲವರು ಮುಂದಾಗೋದಿಲ್ಲ. ಅದಕ್ಕೆ ಕಾರಣ ಹಲವು. ಹೌದು, ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಆಸ್ಪತ್ರೆಯ ಡಾಕ್ಟರ್ ಕುಮಾರಸ್ವಾಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಕೆಲವರು ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದು ಸಹಾಯ ಮಾಡ್ತಾರೆ. ಆದರೆ ಇನ್ನೂ ಕೆಲವರು ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ. ಅದಕ್ಕೆ ಕಾರಣ ಹಲವು. ಅದರುಗಳು ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಇಂತಹ ಪರಿಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಎಷ್ಟು ಸಾಮಾನ್ಯ ಅಂತ ಹೇಳ್ತೀರಿ ತಾವು? ಸಾಮಾನ್ಯವಾಗಿ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ನೋಡಬಹುದಂಥ ಎಮರ್ಜೆನ್ಸೀಸ್ ಅಂದರೆ ತುರ್ತು ಪರಿಸ್ಥಿತಿಗಳು ಅಂದರೆ ಮೊದಲನೇದಾಗಿ ರಸ್ತೆ ಅಪಘಾತ ಹಾಗೂ ಹೃದಯಾಘಾತ, ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಅದು. ಮತ್ತು ಕೆಲವು ಸಲ ಇದಲ್ಲದೇ ನಾವು ಅತಿಯಾದ ರಕ್ತಸ್ರಾವ ಆಗಲಿ, ಮತ್ತು ಈ ನೀರಿನಲ್ಲಿ ಮುಳುಗುವಂಥ ಅಥವಾ ವಿದ್ಯುತ್ ಶಾಕ್, ಇದೆಲ್ಲ ಕೆಲವೊಂದು ಎಮರ್ಜೆನ್ಸೀಸ್. ಇದಲ್ಲದೇ ಕೆಲವೊಂದು ಈ ವಿಷಪ್ರಾಶನವಾಗಲಿ ಅಥವಾ ಇನ್ನೊಂದು ಈ ಬೇರೆ ಬೇರೆ ರೀತಿಯಲ್ಲಿ. ಇದನ್ನು ನಾನು ಹೇಳ್ತಾ ಹೋದರೆ ತುಂಬ ಲಿಸ್ಟ್ ಆಗುತ್ತೆ. ಬಟ್ ಇದೆಲ್ಲ ಕೆಲವು ಸಾಮಾನ್ಯ ಜನರಲ್ಲಿ, ಸಾಮಾನ್ಯ ಪರಿಸ್ಥಿತಿಯಲ್ಲಿ, ನೀವು ಹೊರಗಡೆ ಇದ್ದಂಥ ಪರಿಸ್ಥಿತಿಯಲ್ಲಿ ಆಗುವಂಥ ಕಾಮನ್ ಎಮರ್ಜೆನ್ಸೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಅತಿಯಾಗಿ ಒಂದು ರೀತಿ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಅಂದರೆ ತ್ವರಿತ ಸ್ಪಂದನೆ ತುಂಬ ಇಂಪಾರ್ಟೆಂಟು. ಇದಕ್ಕಾಗಿ ಅದರದೇ ಆದಂಥ ಅರಿವು ಮತ್ತು ಜ್ಞಾನ ನಮಗೆ ಹೆಚ್ಚಿದಾಗಿರಬೇಕಾಗತ್ತೆ. ಹಾಗಾಗಿ ಜನಗಳಲ್ಲಿ ಇದನ್ನು ಅರಿವು ಮೂಡಿಸೋದ್ರಲ್ಲಿ ನಾವು ಪ್ರಥಮ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನನ್ನ ಪ್ರಕಾರ. ಈಗ ಡಾಕ್ಟರ್, ಕೆಲವೊಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಇನ್ನೊಂದಷ್ಟಕ್ಕೆ ವೈದ್ಯರೇ ಬೇಕಾಗುತ್ತೆ, ವೈದ್ಯರ ಉಪಸ್ಥಿತಿಯೇ ಅನಿವಾರ್ಯವಾಗಿರುತ್ತೆ. ವೈದ್ಯರಿಗಿಂತ ಹೆಚ್ಚಾಗಿ ಒಂದಷ್ಟು ಮಂದಿ ತಿಳಿದುಕೊಂಡಿರುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅವರು ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಜನರು ವೈದ್ಯರಿಂದ ತಗೊಳ್ಬೇಕಾದಂತಹ ಸಲಹೆಗಳು ಏನು? ಈ ರೀತಿಯಾಗಿ ಮಾನವೀಯತೆಯ ಗುಣವನ್ನು ತೋರುವಂತಹ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ, ತುರ್ತು ಸಂದರ್ಭಗಳಲ್ಲಿ ತೋರುವಂತಹ ಚಿಕಿತ್ಸಾ ವಿಧಾನಗಳನ್ನು ವೈದ್ಯರಿಂದ ಹೇಗೆ ತಿಳ್ಕೊಳ್ಬೇಕಾಗತ್ತೆ? ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಎಲ್ಲ ಕಡೆಗಳಲ್ಲೂ ವೈದ್ಯರು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ವಿಷಯಗಳನ್ನ ನಾವು ತಿಳ್ಕೊಂಡಾಗಿ, ಒಂದು ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ, ಅಥವಾ CPR ಅಂತ ಏನು ಹೇಳ್ತೀವಿ, ಅಥವಾ ರಕ್ತಸ್ರಾವವನ್ನು ನಿಲ್ಲಿಸುವಂಥ ಒಂದು ನಮ್ಮಲ್ಲಿ ಒಂದು ಟ್ರೈನಿಂಗ್ ಅನ್ನೋದೇನಾದರೂ ನಮ್ಮಲ್ಲಿದ್ದರೆ ಈ ಎಮರ್ಜೆನ್ಸೀಸ್ನಲ್ಲಿ ತುಂಬ ಫಸ್ಟ್ ಸ್ಪಂದಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಇದನ್ನೆಲ್ಲ ಯಾವ ರೀತಿ ವೈದ್ಯರಿಂದ ತಗೋಬೇಕು ಅಂದರೆ, ನಾವು ಒಂದು ರೀತಿಯಲ್ಲಿ ಕೆಲವೊಂದು ಟ್ರೈನಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ಆಮೇಲೆ ನಮ್ಮದೇ ಆದಂಥ ಶೈಲಿನಲ್ಲಿ ಅದನ್ನು ಅಳವಡಿಸ್ಕೊಂಡು, ಅದನ್ನು ತಿಳ್ಕೊಂಡು, ಗಾಬರಿ ಹಾಕ್ದೇ ಕೆಲವೊಂದು ಅದು ಅಪನಂಬಿಕೆಗಳಲ್ಲಿ ಅದಕ್ಕೆ ನಾವು ಅವಕಾಶ ಕೊಡ್ದೇ ಅದನ್ನು ರೆಸ್ಪಾನ್ಸ್ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫಸ್ಟ್ ಏಡ್ ಅನ್ನೋದು ಅಲ್ಲೇ ಇರುವಂಥ ಜನಗಳು ಮಾಡುವಂಥದ್ದು. ವೈದ್ಯರು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯರು ತಂಡ ಬರೋದಕ್ಕೆ ಮುಂಚೆ ಮಾಡುವಂಥದ್ದನ್ನು ನಾವು ತುರ್ತು ಪರಿಸ್ಥಿತಿಯಲ್ಲಿ ಮಾಡುವಂಥದ್ದನ್ನು ಇದನ್ನು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ. ಇದರಿಂದ ಜೀವ ಉಳಿಸಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಈಗ ತಾವು ಕಂಡಂತೆ ಈ ಒಂದು ಸಹಾಯದ ಗುಣ ನಮ್ಮ ಇಂಡಿಯಾದ ಮಟ್ಟಿಗೆ ಮಾತನಾಡೋದಾದರೆ ಎಷ್ಟರ ಮಟ್ಟಿಗೆ ಜನರಲ್ಲಿ ಕಾಣಬಹುದು? ಆ ಗುಣವನ್ನು ಅಳವಡಿಸ್ಕೊಂಡಿದ್ದಾರಾ? ಏನು ಹೇಳ್ತೀರಿ ಅಂತ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಇದು ಒಳ್ಳೆಯ ಪ್ರಶ್ನೆ. ನಮ್ಮಲ್ಲಿ ಒಂದು ಕೆಲವು ನಗರ ಪ್ರದೇಶಗಳಲ್ಲಿ ಜನಗಳು ಸ್ವಲ್ಪ ಅರಿವಿಕೆ ಇದೆ.
ಆದರೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಡಿಮೆ. ಇದು ಏನಕ್ಕೆ ಅಂದರೆ ಒಂದು ಮಾಹಿತಿಯ ಕೊರತೆ ಇದೆ ನಮ್ಮಲ್ಲಿ, ಇನ್ನೊಂದು ಬಂದು ಸರಿಯಾದ ಒಂದು ಟ್ರೈನಿಂಗ್ ಅಥವಾ ನಮ್ಮಲ್ಲಿ ಒಂದು ನಾಲೆಡ್ಜ್ ಕಡಿಮೆ ಇರೋದರಿಂದ ಇದು ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಏನಕ್ಕೆ ಇದು ನಮ್ಮಲ್ಲಿ ಸರಿಯಾದ ರೀತಿ ನಾಲೆಡ್ಜ್ ಇಲ್ಲ ಅಂದರೆ, ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ಟ್ರೈನಿಂಗ್ ಅಥವಾ ಏನಾದರೂ ತೊಗೊಂಡಿಲ್ಲ ಅಂದರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋಕ್ಕೆ, ಅಥವಾ ನಾವು ಅಪನಂಬಿಕೆಗಳಿಗೊಡಕ್ಕಾಗಿ ಅಥವಾ ತೊಂದರೆಗಳನ್ನ ಜಾಸ್ತಿ ಮಾಡ್ತೀವಿ. ಅದರಿಂದ ನಾವು ಆದಷ್ಟು ನಮ್ಮಲ್ಲಿ ಇಂಡಿಯಾದಲ್ಲಿ ಗ್ರಾಮೀಣ ಭಾಗದಲ್ಲಿ ಸರಿಯಾದ ಒಂದು ರೀತಿ ಅವರಲ್ಲಿ ನಾಲೆಡ್ಜ್ ಇದೆ, ಅವರು ಕೆಲವು ಸಲ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ, ಕೆಲವೊಂದು ಸಲ ಭಯ, ಗಾಬರಿ ಹಾಗೂ ನಾನೇನೋ ಮಾಡಿದಾಗ ಅದು ತಪ್ಪಾಗಿ ಪರಿಣಮಿಸ್ಬೋದು ಅನ್ನೋ ಒಂದು ರೀತಿಯ ಅಪನಂಬಿಕೆ ಕೂಡ ಇದಕ್ಕೆ ಕಾರಣ. ಇದಕ್ಕೆಲ್ಲ ನಾವು ಒಂದು ರೀತಿಯ ಟ್ರೈನಿಂಗನ್ನು ಅಥವಾ ಒಂದು ಎಲ್ಲರಿಗೂ ರೀಚ್ ಆಗುವಂಥ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ಸ್ಗಳನ್ನ ಮಾಡೋದ್ರಿಂದ ಇದು ಸಹಾಯ ಆಗುತ್ತೆ. ಯಾವುದು ಪ್ರೋಗ್ರಾಮ್ಸು, CPR, ಫಸ್ಟ್ ಏಡು, ಅಥವಾ ಈ ರಕ್ತಸ್ರಾವ ತಡೆಗಟ್ಟುವಂಥ ಈ ಯಾವ ಕಾರಣಗಳಿಂದ ಆಗುತ್ತೆ, ಹೇಗೆ ತಡೆಗಟ್ಬೋದು, ಇದನ್ನೆಲ್ಲ ತಿಳಿಸ್ಕೊಳ್ಳೋದ್ರಿಂದ ಇದು ಸಹಾಯ ಆಗುತ್ತೆ. ನಗರ ಪ್ರದೇಶದಲ್ಲಿ ತುಂಬ ಸ್ವಲ್ಪ ಅರಿವಳಿಕೆ ನಮ್ಮಲ್ಲಿ ಅಳವಡಿಸ್ಕೋತಾ ಇದ್ದಾರೆ, ಬಟ್ ಗ್ರಾಮೀಣ ಭಾಗದಲ್ಲಿ ಇಲ್ಲ. ಇದಕ್ಕೆಲ್ಲ ನಾವು ಒಂದು ರೀತಿಯಲ್ಲಿ ಟ್ರೈನಿಂಗ್ ಮಾಡೋದು ಉತ್ತಮ, ಅದನ್ನು ನಾವುಗಳು ಇನಿಷಿಯೇಟಿವ್ ಆಗಿ ತೊಗೊಂಡು ಮಾಡೋದು ತುಂಬ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಡಾಕ್ಟರ್, ತಾವು ಹೇಳ್ತಾ ಇದ್ರಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹೇಗೆ ಜನರಿಗೆ ಈ ತುರ್ತು ಎಮರ್ಜೆನ್ಸಿ ಅಥವಾ ಅನಾರೋಗ್ಯದ ಬಗ್ಗೆ ಅರಿವಿದೆ ಅಂತ ಹೇಳಿ. ಈಗ ನಗರ ಭಾಗದಲ್ಲೂ ಕೂಡ ನಾವು ಒಂದಷ್ಟು ಸಿಚುವೇಶನ್ಸ್ನ ಗಮನಿಸಿರ್ತೀವಿ. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಎಷ್ಟೋ ಮಂದಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ವಿನಃ ಆಕ್ಸಿಡೆಂಟ್ ಆದವರನ್ನು ಬದುಕಿಸೋಣ ಅಥವಾ ಆ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನೋದು ಮುಂದಾಗೋದೇ ಇಲ್ಲ. ಅದಕ್ಕೆ ಕಾರಣಗಳು ಕೂಡ ತಾವು ಹೇಳ್ದಂಗೆ ಇರಬಹುದು. ನಾವೇನಾದರೂ ಮಾಡಿದರೆ ಅವರ ಜೀವಕ್ಕೆ ಹಾನಿ ಆಗಬಹುದು ಅನ್ನೋ ನಂಬಿಕೆ ಇರಬಹುದು. ಅದರ ಜೊತೆಗೆ ಈ ಲೀಗಲ್ ಸಮಸ್ಯೆಗಳಿರುತ್ತಲ್ಲ, ಅದು ಕೂಡ ಇಲ್ಲಿ ತೊಡಕಾಗುತ್ತಾ ಅಂತ. ಇದು ಒಳ್ಳೆ ಪ್ರಶ್ನೆ. ಒಂದು ಮಾಹಿತಿಯ ಕೊರತೆ, ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇನ್ನೊಂದು ಕಾನೂನಿನ ಸಮಸ್ಯೆ ಕಾಡ್ಬೋದಾ ಅನ್ನೋ ಒಂದು ಭಯದಿಂದ ನೀವು ಹೇಳಿದ ರೀತಿಯಲ್ಲಿ ಸಹಾಯ ಮಾಡೋರಿಗಿಂತ ಅದನ್ನು ನೋಡಿ ವಿಡಿಯೋ ಮಾಡುವಂಥದ್ದು ಅಥವಾ ಇನ್ನೊಂದು ಫೋಟೋ ತೆಗೆಯುವಂಥದ್ದೇ ಜಾಸ್ತಿ ಇರುತ್ತೆ. ಆದರೆ ನಮ್ಮಲ್ಲಿ ಈ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗುಡ್ ಸಮ್ಯಾರಿಟನ್ ಕಾನೂನು ಅಂತ ಒಂದಿದೆ. ಅದರಿಂದ ಏನಾಗುತ್ತೆ, ಈ ಸಹಾಯ ಮಾಡುವಂಥವ್ರಿಗೆ ಯಾವುದೇ ರೀತಿ ಕಾನೂನಿನ ಸಮಸ್ಯೆ ಆಗೋದಿಲ್ಲ ಅನ್ನೋದು ನಾವು ಅವರಿಗೆ ತಿಳುವಳಿಕೆ ಮಾಡಿಕೊಡ್ಬೇಕಾಗತ್ತೆ. ಇದರಿಂದ ಈ ಪ್ರಥಮ ಚಿಕಿತ್ಸೆ ನೀಡಿದಂಥವರು ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಸ್ಟೇಷನ್ಗಾಗಲಿ ಯಾವುದೇ ವಿಟ್ನೆಸ್ಗಾಗಲಿ ಹೋಗುವ ಪರಿಸ್ಥಿತಿ ಇಲ್ಲ. ಸೊ ಇದನ್ನು ನಾವು ಇವತ್ತಿಗೂ ಕೂಡ ಜನಗಳಲ್ಲಿ ತಿಳುವಳಿಕೆ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ತಿಳುವಳಿಕೆಯ ಒಂದು ಮಟ್ಟ ಜಾಸ್ತಿ ಆದರೆ ಜನಗಳು ಸಹಾಯ ಮಾಡಲಿಕ್ಕೆ ಮುಂದೆ ಬರುವಂಥ ಪರಿಸ್ಥಿತಿ ನಾವು ನೋಡ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ನಿಂತ್ಕೊಂಡು ನೋಡೋದಾಗಲಿ ಫೋಟೋ ತೆಗೆಯೋದಾಗಲಿ ಅದಕ್ಕಿಂತ ಸಹಾಯ ಮಾಡೋದು, ಒಂದು ಸಣ್ಣ ಸಹಾಯ ಒಂದು ಜೀವವನ್ನು ಉಳಿಸಲಿಕ್ಕೆ ಸಹಾಯ ಆಗುತ್ತೆ. ಇದನ್ನು ನಾವು ಜನಗಳಲ್ಲಿ ಮುಟ್ಟಿಸುವಂಥ ಪ್ರಯತ್ನ, ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಕೊಡುವಂಥ ಪ್ರಯತ್ನ ನಾವು ಮಾಡಬೇಕು ಅನ್ನೋದು ನನ್ನ ಪ್ರಯತ್ನ. ತತ್ಕ್ಷಣಕ್ಕೆ ಏನು ಮಾಡಬೇಕಾಗುತ್ತೆ ಅಂತ ಡಾಕ್ಟರ್, ಒಬ್ಬ ವ್ಯಕ್ತಿ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಮಾಡಿದರೆ? ಓಕೆ. ಸೊ ಇದು ಎಲ್ಲರೂ ಒಂದು 2 ಸಣ್ಣ ಸರಳ ಒಂದು ತರಬೇತಿ ತಗೊಂಡ್ರೆ ಇದರಿಂದ ಜೀವನ ಉಳಿಸ್ಬೋದು. ಇದೇನು ಮಾಡ್ಬೋದು, ಒಂದು ನಾವು ಇರುವಂಥ ಜಾಗದಲ್ಲಿ ಸುರಕ್ಷಿತವಾಗಿ ನೋಡ್ಕೋಬೇಕಾಗತ್ತೆ. ಸಪೋಸ್ ಒಂದು ರೋಗಿಯಾಗಲಿ ಅಥವಾ ರೋಡಲ್ಲಿ ಅಥವಾ ಮಿಡಲ್ ಆಫ್ ದ ರೋಡಲ್ಲಿ ಏನಾದ್ರು ಇದ್ದರೆ ಅವನನ್ನು ಸೈಡ್ಗೆ ಕರ್ಕೊಂಬರೋದು, ರೋಗಿ ಮತ್ತು ನಾವು ಇಬ್ಬರು ಕೂಡ ಸುರಕ್ಷಿತವಾಗಿದ್ದೀವಿ ಅಂತ ನೋಡ್ಕೊಳ್ಳೋದು, ರೋಗಿಯನ್ನು ಉಸಿರಾಡ್ತಿದ್ದರೆ ಅವನನ್ನು ಹಾಗೆ ಗಮನಿಸೋದು, ಮತ್ತು ಸದ್ಯಕ್ಕೆ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಕಾಲನ್ನು ಕರಿಬೇಕಾಗುತ್ತೆ. ಯಾಕೆಂದರೆ ನಾವು ಫಸ್ಟ್ ಏಡ್ ಮಾಡುವಂಥದ್ದು ಬರೀ ಫಸ್ಟ್ ಏಡ್ ಅಂತ, ಅದು ಪ್ರಥಮ ಚಿಕಿತ್ಸೆ ಆಗುತ್ತೆ, ಟ್ರೀಟ್ಮೆಂಟ್ ಆಗೋದಿಲ್ಲ. ಒಂದು ವೇಳೆ ಉಸಿರಾಟ ಇಲ್ಲ ಅಂದರೆ ಈ CPR ಅನ್ನೋ ಒಂದು ಟ್ರೈನಿಂಗನ್ನು ನಾವು ಪಡ್ಕೊಂಡಿದ್ರೆ ಅದು ಮಾಡಲಿಕ್ಕೆ ಉತ್ತಮ. ಅದು 3 ಪಟ್ಟು ಜೀವ ಉಳಿಸಲಿಕ್ಕೆ 3 ಪಟ್ಟು ಹೆಚ್ಚಿನ ಸಹಾಯ ಮಾಡುತ್ತೆ. ಅದು ಅಲ್ಲದನ್ನೇ ಹೇಳಬೇಕಂದ್ರೆ, ಒಂದು ವೇಳೆ ಬೇರೆ ಯಾವುದೋ ಆಕ್ಸಿಡೆಂಟು ಅಥವಾ ಆ ರಕ್ತಸ್ರಾವ ಜಾಸ್ತಿ ಆಗಿದ್ದಾಗ ಅದನ್ನು ಯಾವ ರೀತಿ ತಡಿಬೋದು, ಒತ್ತಡದ ಒಂದು ಪ್ರೆಸರ್ ಬ್ಯಾಂಡೇಜ್ ಅಂತ ಹೇಳ್ತೀವಿ, ಒತ್ತಡವನ್ನು ಹಾಕಿ ಹೇಗೆ ತಡಿಬೋದು ಅಂತ ಅದೊಂದು ನಮ್ಮಲ್ಲಿ ಟ್ರೈನಿಂಗ್ ಆಗಿದ್ದರೆ ಅದು ಕೂಡ ಸಹಾಯ ಆಗುತ್ತೆ. ಇವೆರಡೂ, ಒಂದು CPR, ಇನ್ನೊಂದು ರಕ್ತಸ್ರಾವ ತಡೆಯುವಿಕೆ, ಈ ಎರಡನ್ನೂ ಕೂಡ ನಾವು ಬಲವಾದ ರೀತಿಯಲ್ಲಿ ಟ್ರೈನಿಂಗ್ ಪಡ್ಕೊಂಡ್ರೆ ಇದು ನಮಗೆ ತುಂಬ ಉಪಯೋಗ. ನಾವು ಮಾಡಬೇಕಾದದ್ದಿಷ್ಟೇ, ಒಂದು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನಮ್ಮನ್ನು ಮತ್ತು ರೋಗಿಯನ್ನು, ಅವರನ್ನು ಸೇಫೆಸ್ಟ್ ಪ್ಲೇಸ್ಗೆ ತೊಗೊಂಡು ಹೋಗೋದು. ಇನ್ನೊಂದು ಬಂದು
CPR ಅವಶ್ಯಕತೆ. CPR ಅಂದರೆ ಎದೆ ಭಾಗದಲ್ಲಿ ಪ್ರೆಸ್ ಮಾಡಿ ಅದಕ್ಕೇನು ಉಸಿರಾಟ ಕೊಡ್ತೀವಿ ಅದನ್ನು ನಾವು ಮಾಡುವಂಥದ್ದು. ಇನ್ನೊಂದು ರಕ್ತಸ್ರಾವ ಆಗ್ತಾ ಇದ್ದರೆ ಅದು ಒತ್ತಡ ಹಾಕಿ ರಕ್ತಸ್ರಾವವನ್ನು ತಡೆಯುವಂಥದ್ದು. ಇವೆರಡು ಸಾಮಾನ್ಯ ಸರಳ ಚಿಕಿತ್ಸೆ ನಮಗೆ ಗೊತ್ತಿದ್ದರೆ ರೋಗಿಯ ಜೀವನವನ್ನು ಉಳಿಸಲಿಕ್ಕೆ ತುಂಬ ಸುಲಭ. ವಿ ಕ್ಯಾನ್ ಬೈ ಟೈಮ್, ವಿ ವಿಲ್ ಸೇ ವಿ ಕ್ಯಾನ್ ಬೈ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟೈಮ್ ಬಿಫೋರ್ ಅವರು ವೈದ್ಯ ಮತ್ತು ಅವರು ತಂಡ ಬರಲಿಕ್ಕಿಂತ ಮುಂಚೆ ನಾವು ಇದನ್ನು ಮಾಡೋದ್ರಿಂದ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಈಗ ಕೆಲವು ಸಂದರ್ಭಗಳಲ್ಲಿ ಈ ಆಕ್ಸಿಡೆಂಟ್ ಇರಬಹುದು ಅಥವಾ ಹಾರ್ಟ್ ಅಟ್ಯಾಕ್, ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಜನರು ಇದ್ದ ಕಡೆನೇ ಆಗೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ನಿರ್ಜನ ಪ್ರದೇಶ, ಒಬ್ಬರು ಇಬ್ಬರು ಓಡಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆದಾಗ ಆ ವ್ಯಕ್ತಿ ಆಕ್ಸಿಡೆಂಟ್ ಆದವರಿಗೆ ಅಥವಾ ಈ ರೀತಿ ಅನಾರೋಗ್ಯ ಸಮಸ್ಯೆಗೆ ಒಳಗಾದವರಿಗೆ ಸಹಾಯ ಮಾಡೋಕೆ ಬಂದಾಗ ಅದನ್ನ ನೋಡಿನೇ ಶಾಕ್ ಆಗ್ತಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ. ಆಗ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡೋಕೆ ಬಂದ ವ್ಯಕ್ತಿ ತನ್ನನ್ನು ತಾನು ಸಂಭಾಳಿಸ್ಕೊಳ್ಬೇಕಾಗುತ್ತೆ, ಆ ಪ್ಯಾನಿಕ್ ಅಥವಾ ಶಾಕ್ನಿಂದ ಹೇಗೆ ಹೊರಗೆ ಬರಬೇಕಾಗುತ್ತೆ ಅಂತ? ಗಾಬರಿ ಮತ್ತು ಭಯ ನಮ್ಮನ್ನು ಸರಿಯಾದ ಕ್ರಮ ತೆಗೆದುಕೊಳ್ಳಲಿಕ್ಕೆ ಬಿಡೋದಿಲ್ಲ. ಸೊ ನಾವು ಈ ಪರಿಸ್ಥಿತಿಗಳಲ್ಲಿ, ಈ ತುರ್ತು ಪರಿಸ್ಥಿತಿಗಳಲ್ಲಿ ಶಾಂತವಾಗಿರುವುದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲ ಒಂದು ನಾವು ತಪ್ಪಾದ ಕ್ರಮ ತೆಗೆದುಕೊಳ್ತೀವಿ, ಇಲ್ಲ ತಡವಾಗಿ ಕ್ರಮ ತೆಗೆದುಕೊಳ್ತೀವಿ. ಇವೆರಡೂ ಕೂಡ ಆ ರೋಗಿಗೆ ಹಾನಿಯನ್ನುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಸೊ ನಾವು ಯಾವುದೇ ಪರಿಸ್ಥಿತಿ ಆದರೂ ಶಾಂತವಾಗಿರಬೇಕಾಗತ್ತೆ. ಮತ್ತು ಇನ್ನೊಂದು, ನಮಗೆ ಗೊತ್ತಿರುವಂಥ ಒಂದು ಫಸ್ಟ್ ಏಡ್ ಟೆಕ್ನಿಕ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗುತ್ತೆ. ಸರಿಯಾದ ಕ್ರಮ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ನಾವು ತಪ್ಪು ಕ್ರಮ ಅಥವಾ ನಮ್ಮಲ್ಲಿರೋ ಅಪನಂಬಿಕೆಯ ಕ್ರಮಗಳನ್ನು ಉಪಯೋಗಿಸಿದ್ರೆ ರೋಗಿಗೆ ಹಾನಿಯಾಗೋದೇ ಜಾಸ್ತಿ. ಸೊ ಹಾಗಾಗಿ ಶಾಂತವಾಗಿ ಇರುವಂಥದ್ದು, ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಈ ಗೋಲ್ಡನ್ ಮಿನಿಟ್ ಅಥವಾ ಈ ಗೋಲ್ಡನ್ ಅವರ್ ಇನ್ಸಿಡೆಂಟ್ ಆದಮೇಲೆ ಹೇಗೆ ಅವರ್ಗಾಗುತ್ತೆ ಅಂತ ಹೇಳಿ. ಓಕೆ, ಇದು ಒಳ್ಳೆಯ ಪ್ರಶ್ನೆ. ಯಾವುದೇ ವ್ಯಕ್ತಿ ಅಪಘಾತ ಆದಾಗ ಅಥವಾ ಹೃದಯಾಘಾತ ಆದಾಗ ಈ ಗೋಲ್ಡನ್ ಅವರ್ ಅಂತ ನಮ್ಮ ಮೆಡಿಕಲ್ ಟರ್ಮಲ್ಲಿ, ಇನ್ನೊಂದು ನಾವು ಪ್ಲ್ಯಾಟಿನಮ್ ಮಿನಿಟ್ಸ್ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟು. ನಾವು ಯಾವ ಕ್ರಮವನ್ನು ಮೊದಲ 10 ನಿಮಿಷದಲ್ಲಿ ಅಥವಾ ಮೊದಲ ಅರ್ಧ ಗಂಟೆ 1 ಗಂಟೆನಲ್ಲಿ ಮಾಡ್ತೀವಿ ಅನ್ನೋದು ಆ ಪೇಷಂಟ್ ಮೇಕ್ ಇಟ್ ಅ ಬ್ರೇಕ್ ಇಟ್, ಅಂದರೆ ಜೀವ ಉಳಿಸಲಿಕ್ಕೆ ಬದುಕಿಸ್ಲಿಕ್ಕೆ ಸಹಾಯ ಆಗುವಂಥದ್ದು. ಈ ಗೋಲ್ಡನ್ ಮಿನಿಟ್ ನಾವು ಕ್ರಾಸ್ ಮಾಡಿದ್ರೆ ಜೀವಕ್ಕೆ ಹಾನಿಯಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿಯಾದ ಕ್ರಮಗಳನ್ನು ಈ ಗೋಲ್ಡನ್ ಮಿನಿಟ್ಸಲ್ಲಿ ಅಥವಾ ಗೋಲ್ಡನ್ ಅವರಲ್ಲಿ ನಾವು ಮಾಡಲಿಲ್ಲ ಅಂದರೆ ಈ ಮಾರ್ಬಿಡಿಟಿ ಅಂತೇನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕರಿತೀವಿ, ಜೀವಕ್ಕೆ ಹಾನಿಯಾಗ್ಬೋದು ಅಥವಾ ತೊಂದರೆಗಳು ಜಾಸ್ತಿ ಆಗ್ಬೋದು, ಅಥವಾ ಇರೋ ತೊಂದರೆ ಜಾಸ್ತಿ ಆಗಿ ಪರಿಣಮಿಸಿ ಮುಂದಿನ ದಿನಗಳಲ್ಲಿ ಕಷ್ಟಕರ ಆಗ್ಬೋದು ಅನ್ನೋದು ಒಂದು. ಸೊ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಜನಗಳಲ್ಲಿ ನಾವು ಏನು ಒಂದು ಆ ಕಾನ್ಷಿಯಸ್ನೆಸ್ಸು, ಅವೇರ್ನೆಸ್ ಏನು ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಎದಕ್ಕಾಗಿ ಅಂದರೆ ಇದಕ್ಕೋಸ್ಕರ. ನೀವು ಪ್ರಥಮ ಚಿಕಿತ್ಸೆ ಮಾಡಿ, ಮೀನ್ವೇಲ್ ನಾವು ವೈದ್ಯರ ತಂಡ ಬಂದು ಅದನ್ನು ಟೇಕ್ ಓವರ್ ಮಾಡ್ತೀವಿ. ಇದಕ್ಕೋಸ್ಕರ ನಾವು ಈ ಸರಿಯಾದ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೆಲವೊಂದು ರಾಂಗ್ ಡಿಸಿಷನ್ಸ್, ನಿರ್ಧಾರಗಳು, ಏನೋ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆದಾಗ ನಾನೇ ಟ್ರೀಟ್ಮೆಂಟನ್ನು ಕೊಟ್ಟು ಆತ ಸುಧಾರಿಸ್ಕೊಳ್ಳೋ ರೀತಿಯಲ್ಲಿ ಮಾಡಿ ನಂತರ ಆತನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋಣ ಅನ್ನೋ ಮನೋಭಾವ ಇರುತ್ತೆ. ಆ ರೀತಿಯ ಒಂದು ನಿರ್ಲಕ್ಷ್ಯ ಅಥವಾ ನಿರ್ಧಾರ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿಯ ಜೀವಕ್ಕೆ ಕುತ್ತು ತರುತ್ತಾ? ಬದುಕುವಂತಹ ಚಾನ್ಸಸ್ ಇರುವ ವ್ಯಕ್ತಿಯು ಸಾಯುವ ಹಂತಕ್ಕೆ ಹೋಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಇದು ಒಳ್ಳೆ ಪ್ರಶ್ನೆ. ಏನಕ್ಕಂದರೆ ಸರಿಯಾದ ತರಬೇತಿ ಇಲ್ಲ ಅಂದರೆ ಈ ರೀತಿ ಆಗ್ಬೋದು. ಹೌದು, ನಿಮ್ಮಲ್ಲಿ ಸರಿಯಾದ ತರಬೇತಿಯನ್ನು ತಗೊಂಡು ಫಸ್ಟ್ ಏಡ್ ಆಗಲಿ, ರಕ್ತಸ್ರಾವ ನಿಲ್ಲಿಸುವಂಥ ಒಂದು ತರಬೇತಿ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ಮಾಡ್ತೀರಾ. ಇಲ್ಲ ಅಂದರೆ ಕೆಲವೊಂದು ಅಪನಂಬಿಕೆಗಳು, ನಾನು ಅದನ್ನು ಹೇಳಬೇಕಂದ್ರೆ ನಾವು ನಮ್ಮ ಮೆಡಿಕಲ್ ಪ್ರಾಕ್ಟೀಸಲ್ಲಿ ಡೇ ಟು ಡೇ ಲೈಫ್ ಏನು ನೋಡ್ತಾ ಇದ್ದೀವಿ, ಈ ರಕ್ತಸ್ರಾವ ಆದರೆ ಹಾಲು ಕುಡಿಸ್ಬೇಕು ಅನ್ನೋದು, ಹಾವು ಮತ್ತು ಚೇಳು ಕಚ್ಚಿದ್ರೆ ಆ ಭಾಗವನ್ನು ಕತ್ತರಿಸಬೇಕು, ರಕ್ತ ಹೀರಬೇಕು. ಮತ್ತು ನೀವು ನೋಡಿರ್ಬೋದು ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಅಥವಾ ಗ್ರಾಮೀಣ ಭಾಗದಿಂದ ಈವನ್ ನಗರ ಪ್ರದೇಶಗಳಲ್ಲೂ ಕೂಡ ಈ ಫಿಟ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಫಿಟ್ಸ್ ಅಂದರೆ ಸೀಸರ್ಸ್, ಇದೇನಾಗ್ತದೆ ಮೂರ್ಛೆ ರೋಗ ಕನ್ನಡದಲ್ಲಿ. ಅದಕ್ಕೆ ಕೆಲವರು ಈ ಕಬ್ಬಿಣ ಕೊಡುವಂಥದ್ದು, ಈ ಕೀ ಚೈನ್ ಅದೆಲ್ಲ ಅಪನಂಬಿಕೆಗಳು. ಇದರಿಂದ ಯಾವುದೇ ರೀತಿ ಸಹಾಯ ಆಗೋದಿಲ್ಲ. ಕೆಲವು ಸಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥ ಈ ರೋಗಿಗೆ ನೀವು ನೀರನ್ನು ಕುಡಿಸಿದ್ರೆ ಅದರಿಂದ ಹಾನಿ ಜಾಸ್ತಿ ಹೊರತು ಅದರಿಂದ ಯಾವುದೇ ರೀತಿ ಸಹಾಯ ಆಗೋದಿಲ್ಲ. ಹೀಗಾಗಿ ತರಬೇತಿ ಮುಖ್ಯ, ಸರಿಯಾದ ರೀತಿಯಲ್ಲಿ ಮಾಹಿತಿ ಪಡ್ಕೊಳ್ಳೋದು ಮುಖ್ಯ. ನಾವು ಯಾವ ಪರಿಸ್ಥಿತಿಗೆ ಯಾವ ಪ್ರಥಮ ಚಿಕಿತ್ಸೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ತರಬೇತಿಗೆ ತುಂಬ ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವು ಹೇಳ್ತಾ ಇದ್ರಿ ಈ ವಿಷ ಜಂತುಗಳು, ಹಾವು, ಚೇಳು, ಇದರ ಕಡಿತದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಡಾಕ್ಟರ್, ಏನು ಮಾಡಬಾರ್ದು? ಓಕೆ,
ಪ್ರಥಮ ಚಿಕಿತ್ಸೆ ಯಾವುದೇ ಕೀಟ, ಚೇಳು, ಹಾವು ಕಚ್ಚಿದ್ದಾಗಿ ಇದ್ರ ಬಗ್ಗೆ ನಿಮ್ಮ ಪ್ರಶ್ನೆ. ಇದು ಬಂದು ಯಾವುದೇ ರೀತಿ ಈ ಥರ ಕಡಿತದ ಪರಿಸ್ಥಿತಿ ಬಂದಾಗ ಅದು ಪ್ರಥಮ ಚಿಕಿತ್ಸೆಯಾಗಿ ಆ ಅಂಗಾಂಗವನ್ನು ಅಲ್ಲಾಡಿಸಿದಾಗೆ ಒಂದು ನ್ಯೂಟ್ರಲ್ ಪೊಸಿಷನ್ ಹಾಗೆ ಇಟ್ಕೊಳ್ಬೇಕಾಗತ್ತೆ, ಅಲ್ಲಾಡಿಸಬಾರ್ದು. ಮತ್ತು ಈ ಹಗ್ಗವನ್ನು ಕಟ್ಟುವಂಥದ್ದು ಗಟ್ಟಿಯಾಗಿ ಅದನ್ನು ಮಾಡಬಾರ್ದು, ಅದು ಹಾನಿಯಾಗುವಂಥದ್ದು. ಆಮೇಲೆ ಆ ಜಾಗವನ್ನು ಕತ್ತರಿಸಿ ತೆಗೆಯುವಂಥದ್ದು ಮಾಡಬಾರ್ದು. ಮತ್ತು ಅವರನ್ನು ಆದಷ್ಟು ಬೇಗ ಸದ್ಯದ ನಿಯರೆಸ್ಟ್ ಹಾಸ್ಪಿಟ್ಲ್, ಅಂದರೆ ಯಾವುದು ಮೆಡಿಕಲ್ ಹಾಸ್ಪಿಟ್ಲ್ ಅಥವಾ ನಿಮಗೆ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರ ಅಲ್ಲಿಗೆ ಆದಷ್ಟು ಬೇಗ ಕಳಿಸ್ಕೊಡುವಂಥದ್ದು ತುಂಬ ಇಂಪಾರ್ಟೆಂಟು. ಆದರೆ ಮೂಢನಂಬಿಕೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದರಿಂದ ಹಾನಿ ಜಾಸ್ತಿ, ಅದರಿಂದ ಸಹಾಯ ಕಡಿಮೆ. ಸೊ ಯಾವುದೇ ರೀತಿ ಒಂದಂತೂ ನಿಜ, ಇದರಲ್ಲಿ ನೀವು ಕಟ್ಟು ಗಾಯ ಆಗಲಿ ಅಥವಾ ಸಕ್ ಮಾಡೋದಾಗಲಿ, ಹಗ್ಗ ಕಟ್ಟೋದಾಗಲಿ, ಅದರಿಂದ ಹಾನಿಗಳು ಜಾಸ್ತಿ ಆಗೋದ್ರಿಂದ ಅದನ್ನು ದಯವಿಟ್ಟು ಯಾರೂ ಮಾಡಬಾರ್ದು. ಅದರಿಂದ ಯಾವುದೇ ರೀತಿ ಸಹಾಯ, ಇದು ಮೂಢನಂಬಿಕೆ ಅಂತ ನನ್ನ ಅಭಿಪ್ರಾಯ. ಈಗ ಇದು ಹಾರ್ಟ್ ಅಟ್ಯಾಕ್ ಎಲ್ಲ ಆದಾಗ ಡಾಕ್ಟರ್, ಈಗ ಒಂದಷ್ಟು ಮಂದಿಗೆ ಅರಿವಿದೆ CPR ಪ್ರೋಸೆಸ್ ಹೇಗೆ ಅಂತ ಹೇಳಿ, ಇನ್ನೊಂದಷ್ಟು ಮಂದಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ಯಾವ ರೀತಿಯಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬರಬೇಕಾಗುತ್ತೆ? ಆ ಪೊಸಿಷನ್ ಇರಬಹುದು ಅಥವಾ ಮಾಡುವಂತಹ ಪ್ರಕ್ರಿಯೆ ಇರಬಹುದು, ತಪ್ಪಾದರೆ ಅದು ಪೇಷಂಟಿಗೆ ಎಷ್ಟು ಹಾನಿಕಾರಕ ಅಂತ? ಹೌದು, ಈಗ ಹೃದಯಾಘಾತ ಪರಿಸ್ಥಿತಿ ಒಂದು ಟೈಮ್ ಕ್ರಿಟಿಕಲ್ ಎಮರ್ಜೆನ್ಸಿ. ನೀವು ಸದ್ಯದ ಯಾರು ಪಕ್ಕದಲ್ಲಿರುವವರು ಏನು ಗಮನ ಕೊಡ್ತಾರೋ ಅದ್ರ ಮೇಲೆ ಅವನ ಜೀವನ ಉಳಿವು ಹಳಿವು. ಸೊ ಇದಕ್ಕೆ ತರಬೇತಿ ಮುಖ್ಯ ಆಗುತ್ತೆ. ನೀವು ಎಲ್ಲೋ ನೋಡಿದ್ದನ್ನು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅದಕ್ಕೆ ಸರಿಯಾದ ರೀತಿಯಲ್ಲಿ ತರಬೇತಿ ತಗೊಂಡು CPR ಅನ್ನುವಂಥ ಎದೆ ಭಾಗದಲ್ಲಿ ಪ್ರೆಸ್ ಮಾಡುವಂಥದ್ದು, ಅದರದೇ ಆದಂಥ ತೊಂದರೆಗಳು ಇರ್ಬೋದು, ಆದರೆ ಸರಿಯಾದ ರೀತಿಯಲ್ಲಿ ತರಬೇತಿ ತೊಗೊಂಡಿದ್ರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗೆ ನಾನೇ ಮಾಡ್ತೀನಿ ಸುಮ್ಮನೆ, ಅದರಿಂದ ಹಾನಿ ಜಾಸ್ತಿ, ಸಹಾಯ ಕಡಿಮೆ, ಜೀವಕ್ಕೆ ಜಾಸ್ತಿ ಹಾನಿ ಆಗೋದು. ಒಂದು ವೇಳೆ ಆ ಉಸಿರಾಟಕ್ಕಷ್ಟೇ ತೊಂದರೆಯಾಗಿ ಹೃದಯಾಘಾತ ಆಗಿಲ್ಲ ಅಂದರೆ ಈ CPR ಅನ್ನುವಂಥದ್ದೇ ಹಾನಿ ಮಾಡುವಂಥದ್ದು. ಇದಕ್ಕಾಗಿ ಸರಿಯಾದ ರೀತಿಯಲ್ಲಿ ನಾವು ತರಬೇತಿ ತಗೊಂಡು ಇದನ್ನು ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆಯೇ ಡಾಕ್ಟರ್, ಈ ಸ್ಟ್ರೋಕ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಗೆ ಸ್ಟ್ರೋಕೇ ಆಗಿದೆ ಅಥವಾ ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆ ಇರಬಹುದು ಅಂತ ಹೇಳಿ ಸುತ್ತಮುತ್ತಲಿನವರು ಹೇಗೆ ತಿಳ್ಕೊಳ್ಬೇಕು? ಹಾಗೆಯೇ ಈ ಸಾರ್ವಜನಿಕ ಪ್ರದೇಶದಲ್ಲಿ ಒಂದಷ್ಟು ಮಂದಿ ಈ ರೀತಿ ಸಮಸ್ಯೆಗೊಳಗಾದಾಗ ಅವರು ನಾಲ್ಗೆ ಕಚ್ಕೊಳ್ಳೋದು, ಬ್ಲೀಡಿಂಗ್ ಆಗೋದು, ಇದೆಲ್ಲ ಕೂಡ ಗಮನಿಸಿದ್ದೀವಿ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂತ? ಓಕೆ, ಇದು ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಂತ, ಒಂದು ಭಾಗ ಕೆಲಸ ಮಾಡೋದಿಲ್ಲ. ಇದು ಯಾವುದರಿಂದ ಆಗುತ್ತಂದರೆ ನಮ್ಮ ಬ್ರೈನಲ್ಲಿ, ಮೆದುಳಲ್ಲಿ ರಕ್ತ ಹಾಡೋದು ಬ್ಲಾಕ್ ಆಗುತ್ತೆ. ಅದು ಬ್ಲಾಕೇಜ್ ಇನ್ ದ ಬ್ಲಡ್ ಫ್ಲೋ ಅಂತ ಹೇಳ್ತೀವಿ. ಅದು ಕಟ್ ಆಫ್ ಆದಾಗ ಆಗುವಂಥದ್ದಕ್ಕೆ ಪರಿಸ್ಥಿತಿ ಇದು ಪಾರ್ಶ್ವವಾಯು. ಇದನ್ನು ಯಾವ ರೀತಿ ಒಂದು ಸಾಮಾನ್ಯ ಮನುಷ್ಯ ನಾರ್ಮಲ್ ಇದ್ದಂಥವನು ಮಾತಾಡಲಿಕ್ಕೆ ತೊದಲಿಸೋಕ್ಕೆ ಸ್ಟಾರ್ಟ್ ಮಾಡ್ದ, ಅಥವಾ ಅವನು ಥಿಂಗ್ಸನ್ನು ಸ್ಟಾರ್ಟ್ ಡ್ರಾಪಿಂಗ್ ಥಿಂಗ್ಸ್, ಅವನ ಕೈಯಲ್ಲಿ ಏನು ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಥವಾ ನಡಿಲಿಕ್ಕೆ ಅವನಿಗೆ ತೊಂದರೆ ಆಗ್ತಾಯಿದೆ, ಅವನು ತೊದಲು ಮಾತು. ಸೊ ಇದೆಲ್ಲ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಲಕ್ಷಣಗಳು. ಇದು ಕಂಡ ಕೂಡಲೇ ನೀವು ಅವರನ್ನು ಇಮ್ಮಿಡಿಯೇಟು ಯಾವುದೇ ರೀತಿ ಟೈಮು ಅಥವಾ ವ್ಯರ್ಥ ಮಾಡ್ದೇ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗಬೇಕು. ಒಂದು ಅಪನಂಬಿಕೆ ನಮ್ಮಲ್ಲಿ ಜನಗಳು ನೀರು ಕುಡಿಸುವಂಥದ್ದು, ಅದು ತುಂಬ ಹಾನಿಕಾರಕ, ಅದನ್ನು ಮಾಡಬಾರ್ದು. ಹಾಗೆ ಬೇರೆ ಯಾವುದೋ ಒಂದು ನಾವು ಒಂದು ಅಪನಂಬಿಕೆ ಪ್ರಚಾರಗಳಲ್ಲಿದ್ದೀವಿ, ಅದನ್ನು ಯಾವುದೇ ರೀತಿ ಒಂದು ನೀರು ಕುಡಿಸೋದಾಗಲಿ, ಏನಾದರೂ ತಿನ್ನಿಸೋದಾಗಲಿ, ಅಥವಾ ಅವರನ್ನು ನನ್ನ ಪ್ರಕಾರ ಈ ಪಾರ್ಶ್ವವಾಯು ಆದವ್ರನ್ನ ಅವ್ರ ಉಸಿರಾಟಕ್ಕೆ ತೊಂದರೆ ಆಗಿದ್ದರೆ ನೀರಂತೂ ಹಾಕಬಾರೋದು. ಲಂಗ್ಸ್ ನಾವು ಆಸ್ಪಿರೇಷನ್ ನ್ಯೂಮೋನೈಟಿಸ್ ಅಂತ ಹೇಳ್ತೀವಿ, ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗತ್ತೆ. ಇನ್ನೊಂದು, ಅವರನ್ನು ಒಂದು ಮಗ್ಲಿಗೆ ಮಲಗಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರಿಂದ ನಿಮ್ಮ ಗಂಟ್ಲಲ್ಲಿ ಇರುವಂಥ ಏನು ಆ ಸೆಕ್ರೀಷನ್ಸು ಅಥವಾ ನಮ್ಮಲ್ಲಿ ಜೊಲ್ಲು ಏನು ಅದು ವಿಂಡ್ ಪೈಪ್ ಹೋಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಅಂಗಾತ ಮಲಗಿಸಿ ಅಥವಾ ಫೇಸ್ ಅಪ್, ಅದೇ ಮುಖ ಮೇಲ್ಭಾಗದಲ್ಲಿ ಮಲಗಿಸಿ ತಗೊಂಡು ಹೋಗೋದ್ರಿಂದನೂ ಹಾನಿಕಾರಕ ಇದೆ. ಒಂದು, ಯಾವುದೇ ಪಾರ್ಶ್ವವಾಯು ಪೇಷಂಟಿಗೆ ಒಂದು ಭಾಗ ಹಾಡ್ತಾ ಇಲ್ಲ, ಮಾತು ತೊದಲು ಹಾಕ್ತಾ ಇದೆ, ಅವರಿಗೆ ಪ್ರಜ್ಞೆಹೀನ ಆಗ್ತಾ ಇದ್ದಾರೆ, ಅಥವಾ ಅವರಿಗೆ ತಲೆ ಸುತ್ತು, ಇದೆಲ್ಲ ಪಾರ್ಶ್ವವಾಯುಗಳ ಲಕ್ಷಣಗಳಿರ್ತದೆ. ಅವರನ್ನು ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಉತ್ತಮ. ಯಾವುದೇ ರೀತಿ ನಮ್ಮಲ್ಲಿರೋ ಮೂಢನಂಬಿಕೆಗಳನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಇದು. ಓಕೆ ಡಾಕ್ಟರ್, ಹಾಗೆಯೇ ಈ ಸ್ಕೂಲ್ಸ್ ಇರಬಹುದು, ಆಫೀಸ್, ಮಾಲ್ಸ್, ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಯಾವ ರೀತಿಯ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಥವಾ ನೋಟಿಸಸ್ಸನ್ನು ಹಾಕಬೇಕಾಗುತ್ತೆ ಅಂತ ಹೇಳಿ ಜನರು ಅದ್ರ ಬಗ್ಗೆ ಓದಿ ತಿಳ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ತಮಗೆ? ಸೊ ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆ ಅಂದರೆ ನಮ್ಮಲ್ಲಿ ಒಂದು ಜ್ಞಾನದ ತೊಂದರೆ, ಅಂದರೆ ನಮ್ಮಲ್ಲಿ ಇನ್ಫಾರ್ಮೇಷನ್
ಕಡಿಮೆ ಆದಷ್ಟು. ಅದರ ಜೊತೆಗೆ ಈ ಒಂದು ನಾವೇನು ಹೇಳ್ತೀವಿ ಈ ಟ್ರೈನಿಂಗು ತುಂಬ ಕಡಿಮೆ. ಇಂಥ ದೊಡ್ಡ ದೊಡ್ಡ ಜನ ಇರುವಂಥ ಜಾಗಗಳಲ್ಲಿ 3 ವಸ್ತುಗಳು ಇಂಪಾರ್ಟೆಂಟು. ಒಂದು ಫಸ್ಟ್ ಏಡ್ ಕಿಟ್ ಅಂತ ಏನು ಹೇಳ್ತೀವಿ, ಇನ್ನೊಂದು ಬಂದು AED ಅಂತ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ, ಅದು ಒಂದು ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್. ಅದು ತುಂಬ ಉಪಯೋಗವಾಗುವಂಥ ಒಂದು ಟೂಲ್. ಅದನ್ನು ಎಲ್ಲ ಕಡೆ ಇರಿಸಬೇಕಾದಂಥ ಪರಿಸ್ಥಿತಿ ಈಗ ನಮ್ಮಲ್ಲಿದೆ. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆದಾಗ ಈ ಒಂದು ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಸರಿಯಾದ ತರಬೇತಿ ಇರುವಂಥ ವ್ಯಕ್ತಿಗಳು ಕೂಡ ಇಂಪಾರ್ಟೆಂಟು. ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು. ಸೊ ಒಂದು ಫಸ್ಟ್ ಏಡ್ ಕಿಟ್, ಇನ್ನೊಂದು AED, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವಂಥ ತರಬೇತಿ ಹೊಂದಿರುವಂಥ ವ್ಯಕ್ತಿಗಳು ಎಲ್ಲ ಕಡೆಯಲ್ಲೂ ಇದ್ದರೆ ಈ ತುರ್ತು ಪರಿಸ್ಥಿತಿನಲ್ಲಿ ಇಮ್ಮಿಡಿಯೇಟ್ ಅಂದರೆ ರೆಸ್ಪಾನ್ಸ್ ನಮಗೆ ಸ್ಪಂದನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದು ಜನನಿಬಿಡ ಪ್ರದೇಶ ಅಂದರೆ ನೀವು ರೈಲ್ವೆ ಸ್ಟೇಷನ್ನು, ಮಾಲ್ಸು, ಏರ್ಪೋರ್ಟು, ದೊಡ್ಡ ಕಮ್ಯುನಿಟೀಸ್ನಲ್ಲೆಲ್ಲ ಇದು ಅವಶ್ಯಕತೆ ತುಂಬ ಹೆಚ್ಚಾಗಿದೆ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟೆಲ್ ಎದುರುಗಡೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 080 4969 4969. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.